ಮೊನ್ನೆ ರಾತ್ರಿ ನಂಗೊಂದು ಕನಸು ಬಿತ್ತು. ಅದರಲ್ಲಿ ಒಂದು ಪುಟ್ಟ ಹೆಣ್ಮಗು ಎಷ್ಟು ಮುದ್ದಾಗಿದ್ಲು ಗೊತ್ತಾ. ನನಗೊಂದು ಮಗು ಇದ್ದಿದ್ರೆ ಹಾಗೇ ಇರ್ತಿದ್ಲೇನೋ. ಎಷ್ಟು ಮುದ್ದಾಗಿದ್ಲು ಅಂದರೆ ನನ್ನ ಕನಸಲ್ಲಿ ಬಂದು ಪದೇ ಪದೇ ಅಮ್ಮ ಅಮ್ಮ ಅಂತ ಕರಿತಿದ್ಲು. ಶಾಲಿನಿ, ಇನ್ನೇನೆಲ್ಲ ಮುಗೀತಲ್ಲ, ಅಳಿಯಂದ್ರ ಹತ್ರ ಮಾತಾಡೆ. ಯಾಕಮ್ಮ, ಏನು ವಿಷಯ ಮಾತಾಡಬೇಕು? ಅಯ್ಯೋ ಕರ್ಮ ಕರ್ಮ, ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕೇನೆ, ಒಂಚೂರು ಗೊತ್ತಾಗಲ್ಲ. ನನಗೆ ಕನಸಲ್ಲಿ ಒಂದು ಪುಟಾಣಿ ಮಗು ಬರ್ತಾ ಇದೆ. ಆ ಮಗು ತುಂಬ ಚೆನ್ನಾಗಿದೆ, ಅಂಥದ್ದೇ ಮಗು ನನಗೂ ಬೇಕು ಅಂತ ಅಳಿಯಂದ್ರ ಹತ್ರ ಕೇಳು, ಕೊಡ್ತಾರೆ. ಅಯ್ಯೋ ಅಮ್ಮ, ನಿಂಗೊಂಚೂರು ನಾಚಿಕೆನೇ ಇಲ್ವಾ? ನಾನು 8 ವರ್ಷದ ಹಿಂದೆ ಅಂಥದ್ದೇನೂ ಇಲ್ಲ ಶಾಲಿನಿ. ಇಷ್ಟು ದಿನ ನಿನಗೆ ರಂಜಿತನ ಭೂತ ಹಿಡ್ದಿತ್ತು, ಈಗ ಆ ಮಗು ಭೂತ ಹಿಡ್ದಿತ್ತು. ಅದು ಸತ್ತು ಯಾವ ಕಾಲ ಆಯಿತು ನೋಡು, ಅದು ನಿನ್ನ ಭ್ರಮೆ ಅಷ್ಟೇ. ಈಗ ನಾವು ಮಲ್ಕೋಬೇಕಾದ್ರೆ ಏನು ನೆನೆಸ್ಕೊಂಡು ಮಲ್ಕೋತೀವೋ ಅದು ಹಾಗೆ ಕನ್ಸಲ್ಲಿ ಬರುತ್ತಂತೆ ಅಷ್ಟೇ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಆಯ್ತಾ? ರಂಗ, ಇವಳು ನನ್ನ ಮಾತನ್ನ ನಂಬಿರೋ ಹಾಗಿಲ್ಲ. ಈ ವಿಷಯನ ಮುಚ್ಚಿಡೋಕ್ಕೆ ಆ ಪುಟ್ಟ ವಯಸ್ಸನ್ನ ಪದೇ ಪದೇ ಸಾಯಿಸ್ತಾ ಇದ್ದೀನಿ. ದಯವಿಟ್ಟು ಆ ಮಗುಗೆ ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಪ್ಪ. ನನ್ನನ್ನು ಕ್ಷಮಿಸು ತಂದೆ, ಕ್ಷಮಿಸ್ಬಿಡು. ಈ ವಿಷಯ ಅಕಸ್ಮಾತ್ ಶಾಲಿನಿ ಗೊತ್ತಾದ್ರೆ